ಕೈನಲ್ಲಿದೆ ಅನ್ನುವಂಥ ಒಂದು ಆ ಭರವಸೆ ಇರಬೇಕು, ಆ ಧಾರ್ಷ್ಟ್ಯ ಇರಬೇಕು. ವಾಟ್ ಯು ಅಂತ ಕೇಳಿದಾಗ ಐ ಆಮ್ ಎನ್ ಇಂಡಿಯನ್, ಐ ಆಮ್ ಎ ಪ್ರೌಡ್ ಇಂಡಿಯನ್ ಅಂತ ಹೇಳ್ಬೋದಾಗಿತ್ತು. ಐ ಆಮ್ ದ ಫ್ಯೂಚರ್ ಆಫ್ ಇಂಡಿಯಾ ಅಂತ ಹೇಳ್ಬೋದಾಗಿತ್ತು. ಇದು ಮೊದಲಿನ ಜನಗಳಲ್ಲಿ ಇತ್ತು. ಐ ಆಮ್ ಇಂಡಿಯಾ, ಐ ಆಮ್ ಎನ್ ಇಂಡಿಯನ್, ಐ ಆಮ್ ಎ ಪ್ರೌಡ್ ಇಂಡಿಯನ್ ಅಂತ ಹೇಳ್ತಾ ಇದ್ರು. ಒಮ್ಮೆ ಈಶ್ವರಚಂದ್ರ ವಿದ್ಯಾಸಾಗರ್ ಟ್ರೈನಲ್ಲಿ ಹೊರಟಿರ್ತಾರೆ ಪ್ರೀ ಇಂಡಿಪೆಂಡೆನ್ಸ್ ಡೇಸ್ನಲ್ಲಿ. ಆವಾಗ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು. ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ, ರೈಲ್ವೆ ಕಂಪಾರ್ಟ್ಮೆಂಟ್ ನಲ್ಲಿ ಇಬ್ಬರು ಬಿಳಿಯರು ಕೂತ್ಕೊಂಡಿದ್ರು, ವೈಟ್ಸ್. ಇವ್ರು ಒಬ್ಬರು ಒಳಗೆ ಹೋಗ್ತಾರೆ, ಎಲ್ಲಾ ಇಂಡಿಯನ್ಸ್ ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ರು. ಗುರುವಿನ ವಚನವಿಲ್ಲದೆ ಲಿಂಗವೆಂದೆನಿಸಲು, ಗುರುವಿನ ವಚನವಿಲ್ಲದೆ ನಿತ್ಯವೆಂದೆನಿಸಲು, ಗುರುವಿನ ವಚನವಿಲ್ಲದೆ ನೇಮವೆಂದೆನಿಸಲು. ಗುರುಗಳ ಆಶೀರ್ವಚನ ನಮ್ಮ ಈ ಒಂದು ಸಭೆಗೆ ಮತ್ತು ಕಾರ್ಯಕ್ರಮಕ್ಕೆ ಒಂದು ಉತ್ಸಾಹದ ಚಿಲುಮೆಯಾಗಿ ಪರಿಣಮಿಸಿದೆ. ಶ್ರೀಗಳಿಗೆ ನಮ್ಮ ಬಸವ ವಿದ್ಯಾರ್ಥಿ ಸಂಘದ ವತಿಯಿಂದ ಗುರುವಂದನ ಕಾರ್ಯಕ್ರಮ. ಬನ್ನಿ, ಈ ಕಡೆ ಬನ್ನಿ. ನಮ್ಮ ಗೌರವಾಧ್ಯಕ್ಷರಾದ ಶಂಕರಪ್ಪನವರು ಅಖಿಲ ಭಾರತ ವೀರಶೈವ ವೇದಿಕೆಯ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು ಕೇಳಿಕೊಳ್ಳಬೇಕು. ಎಲ್ಲ ಮುಂದೆ ನೋಡಿ. ಹಾಗೆಯೇ ನಮ್ಮ ಅಧ್ಯಕ್ಷರಾದ KS ವಿಶ್ವನಾಥ್ ಅವರಿಗೂ ಸಹ ಗುರುಗಳಿಂದ ಆಶೀರ್ವಚನ. ಹಾಗೆ ರೈಟ್. ಬಸವ ವಿದ್ಯಾರ್ಥಿ ಸಂಘದ ಆಧಾರ ಸ್ತಂಭಗಳಾಗಿರುವ ದಾನಿಗಳಿಗೆ ಈಗ ಗುರುಗಳಿಂದ ಆಶೀರ್ವಾದ. ಗುರುಗಳಿಂದ ಆಶೀರ್ವಾದ ಸ್ವೀಕರಿಸಿದ ನಮ್ಮ ಸಂಘದ ಅಧ್ಯಕ್ಷರಾದ KS ವಿಶ್ವನಾಥ್ ಅವರಿಗೆ ಧನ್ಯವಾದಗಳು. ಈಗ HM ರೇವಣ್ಣನವರು ಗುರುಗಳಿಂದ ಆಶೀರ್ವಾದ. ಶ್ರೀ H ಮಲ್ಲಿಕಾರ್ಜುನ್ ಅವರು ಮಾಜಿ ಅಧ್ಯಕ್ಷರು. ನಮಸ್ಕಾರ, ನನ್ನ ಹೆಸರು ವಿಶ್ವನಾಥ್ ಅಂತ. ನಾನು ಈ ಬಸವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ. ಈ ಸಂಘ ಸುಮಾರು 44 ವರ್ಷಗಳಿಂದ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಸಹಾಯವನ್ನು ಮಾಡ್ತಾ ಬರ್ತಾ ಇದೆ. ಅದರ ಜೊತೆಯಲ್ಲೇ ಕನ್ನಡ ನಾಡು ನುಡಿ ಸಂಸ್ಕೃತಿಗೋಸ್ಕರ, ಸಾಹಿತ್ಯಕ್ಕೋಸ್ಕರ ದುಡಿಮೆಯನ್ನು ಮಾಡ್ತಾ ಇದೆ. ನಮ್ಮಲ್ಲಿ ಸಾತ್ವಿಕರಾದಂಥ ಡಾಕ್ಟರ್ ಪ್ರೊಫೆಸರ್ ಟಿ.ಆರ್. ಮಹದೇವಯ್ಯನವರ ಹೆಸರಿನಲ್ಲಿ ಸಾತ್ವಿಕ ಪ್ರಶಸ್ತಿ ಅಂತ ಹೇಳಿ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿ ಮಾಡಿದಂತಹ ಎಲೆಮರೆಯ ತಾಯಿಯಂತೆ ಸಾಹಿತಿಗಳನ್ನು ಗುರುತಿಸಿ ಸುಮಾರು 17 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತು 17ನೇ ವರ್ಷದ ಈ ಒಂದು ಸಾಹಿತ್ಯ ಪ್ರಶಸ್ತಿಯನ್ನು, ಸಾತ್ವಿಕ ಪ್ರಶಸ್ತಿಯನ್ನು ಡಾಕ್ಟರ್ ಸಿ ನಾಗಭೂಷಣ್ ಅಂತ ಕನ್ನಡ ಅಧ್ಯಯನ ಕೇಂದ್ರ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯದ ಡೀನ್ ಕೂಡ ಆಗಿದ್ದಾರೆ. ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಹಲವಾರು ಕೃಷಿಗೆ ಕೆಲಸಕ್ಕೋಸ್ಕರ ಅವ್ರನ್ನ ಗುರುತಿಸಿ ಇವತ್ತಿನ ದಿವಸ ಕ್ಯಾಶ್ ಅವಾರ್ಡ್ ಮತ್ತು ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ, ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಅದಲ್ಲದೆ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೀವಿ. ಅದೇ ರೀತಿ ನಮ್ಮಲ್ಲಿ ಸಮಾಜದಲ್ಲಿ ಸೇವೆ ಮಾಡಿರ್ತಕ್ಕಂಥ ಹಲವಾರು ಗಣ್ಯರನ್ನು ಗುರುತಿಸಿ ಮುಂದೆ ಕೂಡ ಹಲವಾರು ಪುಣ್ಯದ ಕೆಲಸಗಳಾಗಲಿ, ಪವಿತ್ರ ಕೆಲಸಗಳಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ತಾ ಬಂದಿದ್ದೇವೆ. ಮುಂದೆ ಕೂಡ ಮಾಡ್ತಾ ಹೋಗ್ತೇವೆ. 44 ವರ್ಷ ಪೂರ್ತಿಯಾಗಿದೆ. ಎಷ್ಟು ಜನಕ್ಕೆ ಇವತ್ತು ಕೊಟ್ಟಿದ್ದೀವಿ. ಅದಲ್ಲದೆ ಪ್ರತಿ ವರ್ಷ ನಾವು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತೀವಿ. ಹೊಸ ಕಾರ್ಯ ದತ್ತು ಸ್ವೀಕಾರ ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ಅವರ ಪೂರ್ತಿ ವಿದ್ಯಾಭ್ಯಾಸವನ್ನು ಸಂಘದ ಕಡೆಯಿಂದ ಮಾಡುವಂಥ ಉದ್ದೇಶ ಕೂಡ ನಮ್ಮಲ್ಲಿದೆ. ಇವತ್ತಿನ ದಿವಸ 5 ಜನ ವಿದ್ಯಾರ್ಥಿಗಳನ್ನು ನಾವು ದತ್ತು ತಗೊಂಡಿದ್ದೀವಿ. ಅವ್ರಿಗೆ 10,000 ಕ್ಯಾಶ್ ಅವಾರ್ಡನ್ನು ಕೊಟ್ಟಿದ್ದೀವಿ. ಮುಂದೆ ಕೂಡ ಪ್ರತಿ ವರ್ಷ ಅವರು ಮುಂದುವರ್ಸ್ಕೊಂಡು ಹೋಗಿ ಅವ್ರ ವಿದ್ಯಾಭ್ಯಾಸ ಮುಟುಕುಗೊಳಿಸೋದು ಬೇಡ. ವಿದ್ಯಾಭ್ಯಾಸ ಇದ್ದರೆ ಮುಂದೆ ಜೀವನದಲ್ಲಿ ಮುಂದೆ ಬರ್ಬೋದು. ಈ ನಾಡಿಗೆ, ಈ ದೇಶಕ್ಕೆ ಅವರು ಸೇವೆಯನ್ನು ಮಾಡ್ಬೋದು. ಆ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಶಿವಕುಮಾರ್ ಅಂತ ಬಸವ ವಿದ್ಯಾರ್ಥಿ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಸಂಸ್ಥೆ 44 ವರ್ಷಗಳಿಂದ ದಾನಿಗಳ ಒಂದು ಸಹಕಾರದಿಂದಲೇ ಇದು, ಅವರ ಪ್ರೋತ್ಸಾಹ, ಅವರ ಸಹಕಾರ ಏನಿದೆ ಅದರಿಂದಲೇ ಇದು ಸಂಘ ನಡೀತಾ ಇದೆ. ನಮ್ಮ ಮೂಲ ಉದ್ದೇಶ ಬಡ ಮಕ್ಕಳಿಗೆ, ಹಳ್ಳಿಗಾಡಿನ ಬಡ ಮಕ್ಕಳಿಗೆ
ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು. ಅಂದರೆ ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೂ ಅನುಕೂಲ ಇರೋಲ್ಲ, ಅಂಥ ಬಡತನದಲ್ಲಿ ಹುಟ್ಟಿರ್ತಾರೆ. ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಮೂಲ ಉದ್ದೇಶದಿಂದ 1981ರಲ್ಲಿ ನಮ್ಮ ಇಡೀ ಶರಣ ಬಂಧುಗಳು ಇದನ್ನು ಸ್ಥಾಪನೆ ಮಾಡಿದರು. ಅದರ ಮೂಲಕ 44 ವರ್ಷಗಳಿಂದ ಈ ಸೇವೆಯನ್ನು ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೇವೆ, ಇನ್ನು ಮುಂದೆಯೂ ಮಾಡ್ತೀವಿ. ಅದೇ ಒಂದು ನಿಟ್ಟಿನಲ್ಲಿ ಅತಿ ಕಡುಬಡವರಿಗೆ ಈ ವರ್ಷದಿಂದ ಅದು 5 ಜನ, ಪ್ರತಿ ವರ್ಷ 5 ಜನ ದತ್ತು ತೆಗೆದುಕೊಂಡು ಅವರನ್ನು ಅವರು ಎಲ್ಲಿವರೆಗೂ ಓದುತ್ತಾರೆ ಅಲ್ಲಿವರೆಗೂ ಅವರಿಗೆ 10,000 ರೂಪಾಯಿ ಪ್ರತಿ ವರ್ಷ ಕೊಡಲು ತೀರ್ಮಾನಿಸಿದ್ದೇವೆ. ಎಷ್ಟು ಜನ 10 ಜನಕ್ಕೆ ಗೌರವ ಸಮರ್ಪಣೆ ಮಾಡಿದ್ದೀವಿ. ಸುಮಾರು ದಾನಿಗಳು 150 ಜನ ದಾನಿಗಳಿದ್ದಾರೆ. ಅದರಲ್ಲೂ 2 ಲಕ್ಷಕ್ಕೂ ಅಧಿಕ ದಾನವನ್ನು ನೀಡುವಂತಹ ಒಂದು 10ರಿಂದ 20 ದಾನಿಗಳು ನಮ್ಮಲ್ಲಿ ಇದ್ದಾರೆ. ಅವರ ಹೆಸರಿನಲ್ಲಿ ಸ್ಮಾರಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಆ ದಾನಿಗಳೇನಿದ್ದಾರೆ ಅವರ ಹೆಸರಿನಲ್ಲಿ ಸ್ಮಾರಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ನಮಗೆ ಸದಸ್ಯರು ಬಂದು 500 ಜನ ಸದಸ್ಯರಿದ್ದಾರೆ. ಏನು ಕೊಡ ಮಾಡ್ತಿರುವ ಇದೊಂದು ಪ್ರೋತ್ಸಾಹ ಧನ ಇರ್ಬೋದು, ವಿದ್ಯಾರ್ಥಿ ವೇತನ ಇರ್ಬೋದು, ಅದನ್ನು ಸದ್ವಿನಿಯೋಗ ಮಾಡಿಕೊಂಡು ಸಮಾಜದಲ್ಲಿ ಹಾಗೂ ನಮ್ಮ ಒಂದು ನಾಡಿಗೆ ಅತ್ಯುತ್ತಮವಾದ ಕೊಡುಗೆಯನ್ನು ನೀಡುವಂತಾಗಲಿ ಅನ್ನೋ ಒಂದು ಸದುದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತು ಪ್ರತಿ ವರ್ಷ ಅವರಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೀವಿ. ಸಂಘದ ಗೌರವಾಧ್ಯಕ್ಷನಾಗಿ ಮೊದಲು ಅಧ್ಯಕ್ಷನಾಗಿ, ಈ 2ನೇ ಟೈಮು ಗೌರವಾಧ್ಯಕ್ಷನಾಗಿ ವಿಶ್ವನಾಥ್ ಅವರು, ಶಿವಕುಮಾರ್ ಅವರು, ವಿಶ್ವವಿದ್ಯಾರ್ಥಿ ಸಂಘದ ಕಾರ್ಯಕಾರಿ ಸಮಿತಿಯವರಿಗೆಲ್ಲರಿಗೂ ಸಹ ನನ್ನ ಮನಸ್ಸನ್ನು ಸಹ ಅವ್ರ ಸಹಕಾರ ಇಲ್ಲ ನಮಗೆ ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಒಂದೊಂದು ಕೆಲಸ ಉಪಯೋಗಿಸ್ಕೊಂಡು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅಧ್ಯಕ್ಷ ಸಹಕಾರ, ಕಾರ್ಯದರ್ಶಿಯವರು ಡೇ ಆ್ಯಂಡ್ ನೈಟ್ ನಿಂತು ಕೆಲಸ ಮಾಡಿ ಎಲ್ಲರಿಗೂ ಸಹ ಸಹಕಾರ ಕೊಟ್ಟು ಪ್ರತಿ ಮನೆಗೂ ಇನ್ವಿಟೇಷನ್ ಎಲ್ಲ ಮಾಡಿದ್ದಾರೆ. ಇಷ್ಟು ಹೇಳಿ ನನ್ನ ಗ್ರಾಮೀಣ ಭಾಗದ ಮಕ್ಕಳಿಗೆ ಎಲ್ಲರಿಂದ ಅನುಕೂಲ ಆಗಲಿ ಅಂತ ಜೀವನದಲ್ಲಿ ಮುಂದೆ ಬರಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು.